ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಬಿರುಗಾಳಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಅರ್ಥವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಜಗಳ. ಇಲ್ಲಿ ತರುಣ್ ಸಭೆ, ಅಲ್ಲಿ ರೆಬಲ್ ಟೀಮ್ ಠಿಕಾಣಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡಿದಾಟ ಜೋರಾಗಿದೆ. ಇರೋಬರೋ ರೆಬಲ್ಸ್ಗಳನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರೋ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದೆಯಂತೆ. ಈ ಬೇಗುದಿ ಮಧ್ಯೆ ರೆಬಲ್ ಟೀಮ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕಾಗಮಿಸಿದ್ದಾರೆ. ಹೌದು, ಇಂದು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಸರಣಿ ಸಭೆ ಆಯೋಜನೆಯೂ ಆಗಿದೆ. ಬಂಡಾಯದ ಮಾಹಿತಿ ಪಡೆಯಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಂದಿದ್ರೆ, ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರೋ ವಿರೋಧ, ಉಪಚುನಾವಣೆ ಸೋಲು, ರಾಜ್ಯಾಧ್ಯಕ್ಷರ ವಿರುದ್ಧವಿರೋ ಅಸಮಾಧಾನವನ್ನ ಅವರು ತೋರ್ಪಡಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದೆಹಲಿಗೆ ಆಗಮಿಸಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರಲಿರೋ ರೆಬಲ್ ಟೀಮ್ ಯಾರ್ಯಾರನ್ನ ಭೇಟಿ ಮಾಡಿ ಯತ್ನಾಳ್ ಟೀಮ್ ಆರೋಪದ ಕಿಚ್ಚು ಹಚ್ಚಲಿದೆ. ಬಂಡಾಯಕ್ಕೆ ನಿಜವಾಗಿಯೂ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಬಿರುಗಾಳಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಅರ್ಥವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಜಗಳ. ಇಲ್ಲಿ ತರುಣ್ ಸಭೆ, ಅಲ್ಲಿ ರೆಬಲ್ ಟೀಮ್ ಠಿಕಾಣಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡಿದಾಟ ಜೋರಾಗಿದೆ. ಇರೋಬರೋ ರೆಬಲ್ಸ್ಗಳನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರೋ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದೆಯಂತೆ. ಈ ಬೇಗುದಿ ಮಧ್ಯೆ ರೆಬಲ್ ಟೀಮ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕಾಗಮಿಸಿದ್ದಾರೆ. ಹೌದು, ಇಂದು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಸರಣಿ ಸಭೆ ಆಯೋಜನೆಯೂ ಆಗಿದೆ. ಬಂಡಾಯದ ಮಾಹಿತಿ ಪಡೆಯಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಂದಿದ್ರೆ, ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರೋ ವಿರೋಧ, ಉಪಚುನಾವಣೆ ಸೋಲು, ರಾಜ್ಯಾಧ್ಯಕ್ಷರ ವಿರುದ್ಧವಿರೋ ಅಸಮಾಧಾನವನ್ನ ಅವರು ತೋರ್ಪಡಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದೆಹಲಿಗೆ ಆಗಮಿಸಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರಲಿರೋ ರೆಬಲ್ ಟೀಮ್ ಯಾರ್ಯಾರನ್ನ ಭೇಟಿ ಮಾಡಿ ಯತ್ನಾಳ್ ಟೀಮ್ ಆರೋಪದ ಕಿಚ್ಚು ಹಚ್ಚಲಿದೆ. ಬಂಡಾಯಕ್ಕೆ ನಿಜವಾಗಿಯೂ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಬಿರುಗಾಳಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಅರ್ಥವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಜಗಳ. ಇಲ್ಲಿ ತರುಣ್ ಸಭೆ, ಅಲ್ಲಿ ರೆಬಲ್ ಟೀಮ್ ಠಿಕಾಣಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡಿದಾಟ ಜೋರಾಗಿದೆ. ಇರೋಬರೋ ರೆಬಲ್ಸ್ಗಳನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರೋ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದೆಯಂತೆ. ಈ ಬೇಗುದಿ ಮಧ್ಯೆ ರೆಬಲ್ ಟೀಮ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕಾಗಮಿಸಿದ್ದಾರೆ. ಹೌದು, ಇಂದು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಸರಣಿ ಸಭೆ ಆಯೋಜನೆಯೂ ಆಗಿದೆ. ಬಂಡಾಯದ ಮಾಹಿತಿ ಪಡೆಯಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಂದಿದ್ರೆ, ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರೋ ವಿರೋಧ, ಉಪಚುನಾವಣೆ ಸೋಲು, ರಾಜ್ಯಾಧ್ಯಕ್ಷರ ವಿರುದ್ಧವಿರೋ ಅಸಮಾಧಾನವನ್ನ ಅವರು ತೋರ್ಪಡಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ.
ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದೆಹಲಿಗೆ ಆಗಮಿಸಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರಲಿರೋ ರೆಬೆಲ್ ಟೀಮ್ ಯಾರ್ಯಾರನ್ನ ಭೇಟಿ ಮಾಡಿ ಯತ್ನಾಳ್ ಟೀಮ್ ಆರೋಪದ ಕಿಚ್ಚು ಹಚ್ಚಲಿದೆ. ಬಂಡಾಯಕ್ಕೆ ನಿಜವಾಗಿಯೂ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಬಿರುಗಾಳಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಅರ್ಥವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಜಗಳ. ಇಲ್ಲಿ ತರುಣ್ ಸಭೆ, ಅಲ್ಲಿ ರೆಬಲ್ ಟೀಮ್ ಠಿಕಾಣಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡಿದಾಟ ಜೋರಾಗಿದೆ. ಇರೋ ಬರೋ ರೆಬೆಲ್ಸ್ಗಳನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರೋ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದೆಯಂತೆ. ಈ ಬೇಗುದಿ ಮಧ್ಯೆ ರೆಬೆಲ್ ಟೀಮ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕಾಗಮಿಸಿದ್ದಾರೆ. ಹೌದು, ಇಂದು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಸರಣಿ ಸಭೆ ಆಯೋಜನೆಯೂ ಆಗಿದೆ. ಬಂಡಾಯದ ಮಾಹಿತಿ ಪಡೆಯಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಂದಿದ್ರೆ, ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರೋ ವಿರೋಧ, ಉಪಚುನಾವಣೆ ಸೋಲು, ರಾಜ್ಯಾಧ್ಯಕ್ಷರ ವಿರುದ್ಧವಿರೋ ಅಸಮಾಧಾನವನ್ನ ಅವರು ತೋರ್ಪಡಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದೆಹಲಿಗೆ ಆಗಮಿಸಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರಲಿರೋ ರೆಬೆಲ್ ಟೀಮ್ ಯಾರ್ಯಾರನ್ನ ಭೇಟಿ ಮಾಡಿ ಯತ್ನಾಳ್ ಟೀಮ್ ಆರೋಪದ ಕಿಚ್ಚು ಹಚ್ಚಲಿದೆ. ಬಂಡಾಯಕ್ಕೆ ನಿಜವಾಗಿಯೂ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಬಿರುಗಾಳಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ ಅರ್ಥವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣಜಗಳ. ಇಲ್ಲಿ ತರುಣ್ ಸಭೆ, ಅಲ್ಲಿ ರೆಬಲ್ ಟೀಮ್ ಠಿಕಾಣಿ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡಿದಾಟ ಜೋರಾಗಿದೆ. ಇರೋ ಬರೋ ರೆಬೆಲ್ಸ್ಗಳನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರೋ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ, ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ. ಆದ್ರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದೆಯಂತೆ. ಈ ಬೇಗುದಿ ಮಧ್ಯೆ ರೆಬೆಲ್ ಟೀಮ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕಾಗಮಿಸಿದ್ದಾರೆ. ಹೌದು, ಇಂದು ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಸರಣಿ ಸಭೆ ಆಯೋಜನೆಯೂ ಆಗಿದೆ. ಬಂಡಾಯದ ಮಾಹಿತಿ ಪಡೆಯಲು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಬಂದಿದ್ರೆ, ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಿರೋ ವಿರೋಧ, ಉಪಚುನಾವಣೆ ಸೋಲು, ರಾಜ್ಯಾಧ್ಯಕ್ಷರ ವಿರುದ್ಧವಿರೋ ಅಸಮಾಧಾನವನ್ನ ಅವರು ತೋರ್ಪಡಿಸೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ದೆಹಲಿಗೆ ಆಗಮಿಸಿದ್ದಾರೆ. 3 ದಿನ ದೆಹಲಿಯಲ್ಲೇ ಇರಲಿರೋ ರೆಬೆಲ್ ಟೀಮ್ ಯಾರ್ಯಾರನ್ನ ಭೇಟಿ ಮಾಡಿ ಯತ್ನಾಳ್ ಟೀಮ್ ಆರೋಪದ ಕಿಚ್ಚು ಹಚ್ಚಲಿದೆ. ಬಂಡಾಯಕ್ಕೆ ನಿಜವಾಗಿಯೂ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.